ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಬ್ಬ IPS ಮಹಿಳಾ ಅಧಿಕಾರಿ ಒಂದು ಸೀಕ್ರೆಟ್ ಮಿಷನ್ ಗಾಗಿ ವಿಧವೆ ಮಹಿಳೆ ವೇಷವನ್ನು ಧರಿಸಿ ಜೈಲಿನೊಳಗೆ ಬರುತ್ತಾಳೆ. ಅಲ್ಲಿ ಅವಳ ಎದುರಿಗೆ ಜೈಲಿನೊಳಗಿನ ಭಯಂಕರವಾದ ಸತ್ಯಗಳು ಹೊರಬೀಳುತ್ತವೆ. ಅವಳಿಗೆ ಗೊತ್ತಾಗುತ್ತೆ, ಜೈಲಿನಲ್ಲಿರುವ ಅಪರಾಧಿಗಳಿಗೆ ಶಿಕ್ಷೆಯನ್ನು ನೀಡುವಂತ ವ್ಯವಸ್ಥೆಯಲ್ಲ, ಬದಲಾಗಿ ಅದೊಂದು ವ್ಯವಸ್ಥಿತವಾದ ಶೋಷಣೆಯ ದೌರ್ಜನ್ಯದ ಕೇಂದ್ರವಾಗಿ ಬದಲಾಗಿ ಹೋಗಿದೆ ಅಂತ. ಅಲ್ಲಿನ ಜೈಲರ್ ಇನ್ಸ್ಪೆಕ್ಟರ್ ರಾತ್ರಿಯ ಸಮಯದಲ್ಲಿ ಕೈದಿಗಳನ್ನು ತನ್ನ ರೂಮ್ಗೆ ಕರೆಸಿಕೊಳ್ಳುತ್ತಿರುತ್ತಾನೆ. ಅಲ್ಲಿ ಅವರನ್ನ ಶಾರೀರಿಕವಾಗಿ ಶೋಷಣೆ ಮಾಡುತ್ತಿರುತ್ತಾನೆ. ಹೇಳ್ಬೇಕಂದ್ರೆ ಯಾವುದೇ ಮಹಿಳಾ ಕೈದಿಯು ಕೂಡ ಆತನ ಕಾಮದ ಹಸಿವಿಗೆ ಬಲಿಯಾಗದವರು ಯಾರು ಕೂಡ ಇಲ್ಲ. ಎಲ್ಲರೂ ಕೂಡ ಅವನ ಕಾಮಕ್ಕೆ ಸೆರಗಾಸಲೇಬೇಕಾಗಿರುತ್ತದೆ. ಆದ್ರೆ ಯಾವಾಗ IPS ಮೇಡಮ್ ಕೈದಿಯಾಗಿ ಜೈಲಿನೊಳಗೆ ಹೋಗ್ತಾಳೋ ಅವಳಿಗೂ ಸಹ ಇದೇ ತರಹದ ಅನುಭವವಾಗುತ್ತದೆ. ಆದ್ರೆ ಸ್ನೇಹಿತರೆ, ಇದಾದ ನಂತರ ನಡೆದದ್ದು ಮಾತ್ರ ಇಡೀ ಜೈಲಿನ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಹಾಗಿದ್ರೆ ಆ IPS ಮೇಡಮ್ ಏನ್ ಮಾಡಿದ್ರು? ಆ ಕಾಮ ಪಿಶಾಚಿ ಆಕೆಯನ್ನು ಹೇಗೆ ಬಲೆಗೆ ಹಾಕಿಕೊಂಡನು? ಇದೆಲ್ಲದರ ಸಂಕ್ಷಿಪ್ತ ವಿವರಣೆಗೋಸ್ಕರ ಈ ವಿಡಿಯೋವನ್ನು ಎಂಡವರೆಗೂ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾತ್ರಿಯ ವೇಳೆ ಸಮಯ 10 ಗಂಟೆ. ರಾಜಧಾನಿಯ ದೆಹಲಿಯ ಬಿಸಿ ಕಡಿಮೆ ಆಗ್ತಾ ಇತ್ತು. ಆಗ ಅಲ್ಲಿನ ಸರ್ಕಾರಿ ಆಫೀಸ್ ಒಂದರಲ್ಲಿ IPS ಭಾವನಾ ಸಿಂಗ್ ಕೂಲ್ ಆಗಿ ಕುಳಿತುಕೊಂಡಿದ್ದರು. ಅವಳ ಮುಂದೆ ಒಂದೆರಡು ಫೈಲ್ಗಳು, ಕಂಪ್ಯೂಟರ್ ಸ್ಕ್ರೀನ್ ನ ನೀಲಿ ಬೆಳಕು ಮತ್ತು ಕಿಟಕಿಯಿಂದ ಬರ್ತಿದ್ದಂತ ತಂಪಾದ ಗಾಳಿ ಆ ವಾತಾವರಣ ಆಹ್ಲಾದವೆನಿಸುವಂತೆ ಮಾಡಿತ್ತು. ಆಗ ಅವಳ ದೃಷ್ಟಿ ಟೇಬಲ್ ನ ಆ ಕಡೆ ಇದ್ದಂತ ಫೈಲ್ ಮೇಲೆ ಹೋಗುತ್ತದೆ. ಅಂಡ್ ಅದರ ಮೇಲೆ ಬರೆದಿರುತ್ತೆ, ಮಹಿಳಾ ಜೈಲುಗಳ ಸೀಕ್ರೆಟ್ ರಿಪೋರ್ಟ್ ಅಂತ. ಭಾವನಾ ಸಿಂಗ್ ಆ ಫೈಲ್ ಅನ್ನು ತೆಗೆದುಕೊಂಡು ಓಪನ್ ಮಾಡಿ ನೋಡ್ತಾಳೆ ಮತ್ತು ಅದರಲ್ಲಿ ಜೈಲಿನ ಇನ್ಸ್ಪೆಕ್ಟರ್ ರಂಜಿತ್ ಮಹಿಳಾ ಕೈದಿಗಳನ್ನ ಲೈಂಗಿಕವಾಗಿ ಬಳಸಿಕೊಳ್ಳುತ್ತಾ ಮತ್ತು ಮಹಿಳಾ ಕೈದಿಗಳನ್ನು ಒಡೆದು ಬೈದು ಅವರಿಂದ ಅಕ್ರಮ ಅನಾಚಾರಗಳನ್ನು ಮಾಡುತ್ತಿರುವುದರ ಬಗ್ಗೆ ಒಂದು ರಿಪೋರ್ಟ್ ಇರುತ್ತೆ ಮತ್ತು ಅದಕ್ಕೆ ಅಟ್ಯಾಚ್ ಆಗಿ ಒಂದು ಆಡಿಯೋ ಫೈಲ್ ಕೂಡ ಇತ್ತು. ಸೊ ಇದರಿಂದಾಗಿ ತಕ್ಷಣ IPS ಭಾವನಾ ಸಿಂಗ್ ಅವರ ಮೈಂಡ್ ಜಾಗೃತವಾಯಿತು. ಆಗ ಅವಳಿಗೆ ಅನ್ಸುತ್ತೆ, ಇದು ಕೇವಲ ಡ್ಯೂಟಿ ಅಂದುಕೊಂಡು ಮಾಡೋದಕ್ಕೆ ಆಗಲ್ಲ. ಒಬ್ಬ ಮಹಿಳಾ ಕೈದಿಯ ಶೋಷಣೆ ದನಿ ಎಂದು ಭಾವಿಸಿ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕಬೇಕು ಅಂದುಕೊಳ್ಳುತ್ತಾಳೆ. ಹಲವಾರು ವರ್ಷಗಳಿಂದ ಜೈಲಿನ ಕೋಣೆಗಳಲ್ಲಿ ನಡೀತಾ ಇರುವಂತಹ ಈ ಮಹಿಳಾ ಕೈದಿಗಳ ಅರ್ಥನಾದವನ್ನು ಸಮಾಜದ ಮುಂದಿಡಬೇಕು ಅಂದುಕೊಳ್ಳುತ್ತಾಳೆ. ಇನ್ನು ಸರ್ಕಾರಿ ಕಾನೂನುಗಳ ಪ್ರಕಾರ ನೋಟಿಸ್ ಗಳನ್ನ ಕೊಡ್ತಾ ಆರ್ಡರ್ ಗಳನ್ನ ಮಾಡ್ತಾ ಮುಂದೆ ಸಾಕ್ತಾ ಹೋದ್ರೆ ಈ ಕೇಸಲ್ಲಿ ಯಾರು ಕೂಡ ಸಿಕ್ಕಾಕೊಳ್ಳೋದಿಲ್ಲ. ಹಾಗಾಗಿ ಏನಾದ್ರೂ ಮಾಡಬೇಕು ಅಂದುಕೊಳ್ಳುತ್ತಾಳೆ IPS ಭಾವನಾ ಸಿಂಗ್. ಹೀಗಾಗಿ ಅದೇ ದಿನ ರಾತ್ರಿ ಒಂದು ಡೇರಿಂಗ್ ಆದಂತಹ ನಿರ್ಣಯವನ್ನ ತೆಗೆದುಕೊಳ್ಳುತ್ತಾಳೆ. ಆದ್ರೆ ಅವಳು ಖುದ್ದಾಗಿ ಜೈಲಿನೊಳಕ್ಕೆ ಹೋಗ್ತಾಳೆ. ಅಂದ್ರೆ ಅವಳೇ ಖುದ್ದಾಗಿ ಜೈಲಿನೊಳಕ್ಕೆ ಹೋಗ್ತಾಳೆ. ಆದ್ರೆ ಅವಳ ಅಸಲಿ ಫೇಸ್ ಅನ್ನ ರಿವೀಲ್ ಮಾಡದೆ ಅವಳು ಗೌರಿಯಾಗಿ ಬದಲಾಗುವುದಕ್ಕೆ ರೆಡಿ ಆಗುತ್ತಾಳೆ. ಅದರಲ್ಲೂ 24 ವರ್ಷದ ಒಬ್ಬ ವಿಧವೆ ಡೈಲಿ ಕುಡಿದು ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಂತ ಕುಡುಕ ಗಂಡನನ್ನು ಕೊಲೆ ಮಾಡಿರುವಂತಹ 24 ವರ್ಷದ ಮಹಿಳೆ ಗೌರಿಯಾಗಿ IPS ಭಾವನಾ ಸಿಂಗ್ ಬದಲಾಗ್ತಾಳೆ. ನಕಲಿ ಕೇಸ್, ಕೋರ್ಟ್ ರಿಮ್ಯಾಂಡ್ ಅಂಡ್ ನಕಲಿ ಮೆಡಿಕಲ್ ರಿಪೋರ್ಟ್ ಗಳನ್ನ ತಯಾರು ಮಾಡಿ ಸೇಮ್ ಟು ಸೇಮ್ ಅಸಲಿ ಎನ್ನುವಂತೆ ಕ್ರಿಯೇಟ್ ಮಾಡಲಾಗುತ್ತೆ. ಹೇಳ್ಬೇಕು ಅಂದ್ರೆ ಈ ಸೀಕ್ರೆಟ್ ಮಿಷನ್ ಅನ್ನ ಕೇವಲ 4 ಮಂದಿ ಮೇಲಿನ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಆ ನಂತರ 3 ದಿನಗಳ ನಂತರ ಒಂದು ಪೊಲೀಸ್ ಜೀಪ್ ದೆಹಲಿಯ ಒಂದು ದೊಡ್ಡ ಜೈಲಿನ ಮುಂಭಾಗದಲ್ಲಿ ಬಂದು ನಿಲ್ಲುತ್ತೆ. ಇನ್ನು ಜೀಪ್ ನಿಂದ ಇಳಿದಂತಹ ಒಬ್ಬ ಅಸ್ತವ್ಯಸ್ತವಾದಂತಹ ಮಹಿಳೆ ತುಂಬಾ ಭಯದಿಂದಲೇ ಜೈಲಿನ ಬಾಗಿಲ ಕಡೆ ನಡೆಯುತ್ತಾ ಹೋಗ್ತಾಳೆ. ಅಂಡ್ ಆಕೆ ಬೇರೆ ಯಾರು ಅಲ್ಲ, IPS ಅಧಿಕಾರಿ ಭಾವನಾ ಸಿಂಗ್. ಈಗ ಆಕೆ ಕೊಲೆ ಆರೋಪ ಹೊತ್ತಂತಹ ಗೌರಿಯಾಗಿ ಬದಲಾಗಿರುತ್ತಾಳೆ. ಜೈಲಿನೊಳಗಿದ್ದ ಮೊದಲ ರಾತ್ರಿನೇ ಅವಳ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಏಕೆಂದ್ರೆ ಅವಳಿಗೆ ಕೊಟ್ಟಿದ್ದಂತ ಜೈಲಿನ ಊಟ ಅಸ್ತವ್ಯಸ್ತವಾಗಿರುತ್ತೆ. ಆ ಊಟದಲ್ಲಿ ಉಪ್ಪು, ಖಾರ, ಹುಳಿ ಅಂತ ಏನು ಕೂಡ ಇರುವುದಿಲ್ಲ. ಜೊತೆಗೆ ಅಲ್ಲಿದ್ದಂತ ಮಹಿಳಾ ವಾರ್ಡನ್ ಎಲ್ಲಾ ಕೈದಿಗಳನ್ನು ಕೂಡ ಒಂದೇ ಸಮನೆ ಬೈತಾ ಇರ್ತಾಳೆ. ಅವರ ಮೇಲೆ ಆಗಾಗ ಕೈ ಮಾಡ್ತಾ ಇರ್ತಾಳೆ. ಜೈಲಿನ ಎಲ್ಲಾ ಮೂಲೆಗಳಿಂದಲೂ ಮಹಿಳೆಯರ ಅರ್ಥನಾದಗಳು ಕೇಳಿಸ್ತಾ ಇರ್ತವೆ. ಜೈಲಿನ 4 ಕಡೆಗಳಿಂದಲೂ ಕೂಡ ಕಣ್ಣೀರ ಕಥೆಗಳು. ಜೈಲಿನ ಪ್ರತಿಯೊಂದು ಕೋಣೆಯಲ್ಲೂ ಮಹಿಳೆಯರ ಅರ್ಥನಾದ. ಆದ್ರೆ IPS ಭಾವನಾ ಸಿಂಗ್ ಎಲ್ಲವನ್ನು ಕೂಡ ವಿನಮ್ರವಾಗಿ ಸಹಿಸಿಕೊಳ್ಳುತ್ತಾಳೆ. ಏಕೆಂದ್ರೆ ಇದೊಂದು ಸೀಕ್ರೆಟ್ ಮಿಷನ್. ಮಾರನೇ ದಿನ ಒಬ್ಬ ಮಹಿಳಾ ಕೈದಿ ನಿಧಾನವಾಗಿ ಭಾವನಾ ಸಿಂಗ್ ಪಕ್ಕದಲ್ಲೇ ಬಂದು ಕುಳಿತುಕೊಳ್ಳುತ್ತಾಳೆ. ಏನ್ ಸಿಸ್ಟರ್, ಹೊಸದಾಗಿ ಜೈಲಿಗೆ ಬಂದಿದ್ದೀಯಾ? ನೀನು ಯಾರ ಹತ್ರನೂ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡ, ಎಲ್ಲೂ ಜಾಸ್ತಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಹೋಗ್ಬೇಡ. ಒಂದು ವೇಳೆ ಇನ್ಸ್ಪೆಕ್ಟರ್ ಕಣ್ಣು ನಿನ್ನ ಮೇಲೆ ಏನಾದ್ರೂ ಬಿದ್ರೆ ನಿನ್ನ ಕತೆ ಮುಗಿದೇ ಹೋಗುತ್ತೆ. ಅಂಡ್ ಈ ರೀತಿಯಾಗಿ ಅದೆಲ್ಲವನ್ನು ಕೂಡ ಮಾತಾಡ್ತಾ
ಇದ್ದಂತ ಆ ಮಹಿಳಾ ಕೈದಿಯ ಹೆಸರು ರುಬಿನಾ. ಅವಳ ಮೇಲೆ ಯಾವುದೇ ಕೇಸ್ ಇಲ್ಲದೆ ಇದ್ರೂ 4 ವರ್ಷಗಳಿಂದ ಆಕೆ ಜೈಲಲ್ಲಿ ಇರುತ್ತಾಳೆ. ಅದಕ್ಕೆ ಭಾವನ ಕೇಳ್ತಾಳೆ, ಇದೆಲ್ಲ ಯಾಕೆ ಅಂತ. ಇದರಿಂದ ರುಬಿನಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ಆ ಇನ್ಸ್ಪೆಕ್ಟರ್ ರಾತ್ರಿಗಳಲ್ಲಿ ಹತ್ತಿರಕ್ಕೆ ಕರೀತಾನೆ. ಒಂದು ವೇಳೆ ನಾವು ಒಪ್ಪಿಕೊಳ್ಳದೆ ಹೋದ್ರೆ ಅವನು ನನ್ನನ್ನು ಚೆನ್ನಾಗಿ ಹೊಡಿತಾನೆ. ಕೆಲವೊಂದು ಸಾರಿ ಜೈಲೊಳಗೆ ಊಟವನ್ನ ಕ್ಯಾನ್ಸಲ್ ಮಾಡಿಸ್ತಾನೆ. ಇಲ್ಲ ಅಂದ್ರೆ ಜೈಲೊಳಗೆ ವಿಪರೀತ ಕಷ್ಟಕರವಾದ ಕೆಲಸಕ್ಕೆ ನನ್ನನ್ನು ಹಾಕಿ ಬಿಡ್ತಾನೆ ಅಂತ ಹೇಳತೊಡಗುತ್ತಾಳೆ. ಇದರಿಂದಾಗಿ IPS ಮೇಡಮ್ ಭಾವನಾ ಸಿಂಗ್ಗೆ ತುಂಬಾ ಕೋಪ ಬಂದ್ರು ಕೂಡ ಸಮಾಧಾನ ಮಾಡಿಕೊಳ್ಳುತ್ತಾಳೆ. ಏಕೆಂದ್ರೆ ಇದನ್ನು ಇಷ್ಟಕ್ಕೆ ಬಿಡಬಾರದು, ಇದರ ಹಿಂದೆ ಏನೇನಿದೆ ಅನ್ನೋದೆಲ್ಲವನ್ನು ಕೂಡ ಹೊರ ಹಾಕಬೇಕೆಂದು ಡಿಸೈಡ್ ಆಗ್ತಾಳೆ. ನಂತರ ಅವಳು ಜೈಲಿನ ಒಂದು ಪ್ಲೇಸ್ ಅಲ್ಲಿ ಸೀಕ್ರೆಟ್ ಆಗಿ ಒಂದು ಕ್ಯಾಮರಾವನ್ನು ಫಿಕ್ಸ್ ಮಾಡುತ್ತಾಳೆ ಮತ್ತು ಪ್ರತಿಯೊಂದು ದೃಶ್ಯವೂ ಕೂಡ ಆ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇನ್ನು ಅದರ ರೆಕಾರ್ಡಿಂಗ್ ಮೊಬೈಲ್ ಎಲ್ಲವೂ ಜೈಲಿನ ಹೊರಗಡೆ ಇದ್ದಂತ ಡ್ರೈವರ್ ಸತೀಶನ ಹತ್ತಿರ ಇರುತ್ತೆ. ಇನ್ನು ಭಾವನಾ ಸಿಂಗ್ ಜೈಲೊಳಗೆ ಇದ್ದಂತ 3ನೇ ದಿನ ಇನ್ಸ್ಪೆಕ್ಟರ್ ರಂಜಿತ್ ಆಕೆಯ ಬಳಿಗೆ ಬರುತ್ತಾನೆ. ತುಂಬಾ ಎತ್ತರವಾದಂತ ನಿಲುವನ್ನು ಹೊಂದಿದ್ದಂತ ರಂಜಿತ್ ಸೇಮ್ ಟು ಸೇಮ್ ಸಿನಿಮಾಗಳ ವಿಲನ್ ತರ ಕಾಣಿಸ್ತಾ ಇರ್ತಾನೆ. ಆಗ ಅವನು ಭಾವನ ಹತ್ರ, ನೀನು ಈ ಜೈಲಿಗೆ ಹೊಸದಾಗಿ ಬಂದಿದ್ದೀಯಾ, ಏನ್ ನಿನ್ನ ಹೆಸರು ಅಂತಾನೆ. ಅದಕ್ಕೆ ಭಾವನಾ ಹೂ ಅನ್ನುವಂತೆ ತಲೆ ಆಡಿಸ್ತಾ ನನ್ನ ಹೆಸರು ಗೌರಿ ಅಂತಾಳೆ. ಆಗ ಇನ್ಸ್ಪೆಕ್ಟರ್ ರಂಜಿತ್ ಅವಳ ಮುಖವನ್ನು ಮೇಲಕ್ಕೆತ್ತಿ, ವೆರಿ ಬ್ಯೂಟಿಫುಲ್, ಈಗ ಜೈಲೊಳಗೆ ಒಂದು ಹೊಸದಾದಂತ ಒಂದು ತಂಪಾದಂತ ಗಾಳಿ ಬಂತು ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಮೇಡಮ್ಗೆ ಕೋಪ ಬಂದರೂ ಸಹಿಸಿಕೊಳ್ಳುತ್ತಾರೆ. ಅಂಡ್ ಇವೆಲ್ಲವೂ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಆದ್ರೆ ಯಾಕೋ ಏನೋ ಆ ರಾತ್ರಿ ಅವಳಿಗೆ ನಿದ್ರೆನೆ ಬರೋದಿಲ್ಲ. ಅವಳು ಇಲ್ಲಿನ ದಂಧೆಗಳನ್ನು ಅನಾಚಾರಗಳನ್ನ ಏನೇ ಆಗಲಿ ಹೊರಗೆ ತರಬೇಕೆಂದುಕೊಳ್ಳುತ್ತಾಳೆ. ಆ ನಂತರ 4ನೇ ದಿನದ ರಾತ್ರಿ ಇಬ್ಬರು ಪೊಲೀಸರು ಸೆಲ್ನ ಹತ್ತಿರಕ್ಕೆ ಬರುತ್ತಾರೆ. ನಂಬರ್ 114 ಹೊರಕ್ಕೆ ಬಾ, ಸಾರ್ ನಿನ್ನ ಕರೀತಾ ಇದ್ದಾರೆ ಅಂತಾರೆ. 114ನೇ ನಂಬರ್ ಅಂದ್ರೆ ಗೌರಿ, ಅಂದ್ರೆ ಭಾವನಾ ಸಿಂಗ್. ಅವರು ಭಾವನಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದೊಂದು ಸೇಫ್ಟಿ ಬ್ಯಾರಕ್ ಆಗಿರುತ್ತೆ. ಅಲ್ಲಿಗೆ ಸಾಮಾನ್ಯ ಕೈದಿಗಳು ಹೋಗುವಂತಿಲ್ಲ. ಮುಖ್ಯವಾಗಿ ಅದು ಇನ್ಸ್ಪೆಕ್ಟರ್ ರಂಜಿತ್ ಆಫೀಸ್. ಅಲ್ಲಿ ಹಲವಾರು ಫೋಟೋಗಳು, ಡ್ರಿಂಕ್ಸ್ ಬಾಟಲ್ ಮತ್ತು ಒಂದು ಮೂಲೆಯಲ್ಲಿ ಐಷಾರಾಮಿ ಸೋಫಾ ಇರುತ್ತೆ. ವೆಲ್ಕಮ್ ಮೈ ಕ್ವೀನ್ ಅಂತ ಇನ್ಸ್ಪೆಕ್ಟರ್ ರಂಜಿತ್ ಕುರ್ಚಿಯಲ್ಲಿ ಕೂತುಕೊಂಡೇ ಕರೀತಾನೆ. ಇನ್ಮೇಲಿಂದ ನಿನ್ನ ಹೆಸರು ಇದೇ ಆಗಿರುತ್ತೆ, ಫಿಕ್ಸ್ ಆಗು ಅಂತಾನೆ. ಭಾವನ ಕಣ್ಣುಗಳು ಕೂಲ್ ಆಗಿರುತ್ತವೆ. ಆದ್ರೆ ಅವಳು ಬಚ್ಚಿಟ್ಟುಕೊಂಡಿರುವ ಕ್ಯಾಮರಾ ಮಾತ್ರ ಎಲ್ಲವನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಆಗ ಇನ್ಸ್ಪೆಕ್ಟರ್ ರಂಜಿತ್ ಅವಳ ಹತ್ತಿರಕ್ಕೆ ಬಂದು ಅವಳ ಮೇಲೆ ಕೈ ಹಾಕತೊಡಗುತ್ತಾನೆ. ಆದ್ರೆ ಭಾವನಾ ಸಿಟ್ಟಿನಿಂದ ಹಿಂದಕ್ಕೆ ಹೋಗ್ತಾಳೆ. ಆಗ ರಂಜಿತ್, ಏನು ಎದುರ್ಕೊಳ್ತಾ ಇದೀಯಾ, ಡೋಂಟ್ ವರಿ ಅಂತ ಹೇಳಿ ಅಲ್ಲಿನ ಕಾವಲುಗಾರನಿಗೆ ಕರೆದು ಹೇಳ್ತಾನೆ, ಇವಳನ್ನ ಒಂದು ಬ್ಯಾರಕ್ ನಲ್ಲಿ ಇಡು. ಆ ಹೊಸ ಬ್ಯಾರಕ್ ನೀಟ್ ಆದಂತ ಒಂದು ರೂಮ್ ಆಗಿರುತ್ತೆ. ಅಂಡ್ ಅದಕ್ಕೆ ಎಲ್ಲ ಕಡೆಗಳಿಂದಲೂ ಕೂಡ ಸೆಕ್ಯೂರಿಟಿ ಜೋರಾಗಿರುತ್ತೆ. ಆಮೇಲೆ ರಾತ್ರಿ 2 ಗಂಟೆ ಆಗುತ್ತೆ. ಸೆಲ್ ಡೋರ್ ಓಪನ್ ಆಗುತ್ತೆ. ರೂಬಿ ಸೈಲೆಂಟ್ ಆಗಿ ಆ ಸೆಲ್ ಒಳಕ್ಕೆ ಬಂದಿರ್ತಾಳೆ. ಆಗ ಅವಳು ಹೇಳ್ತಾಳೆ, ಗೌರಿ ಇಲ್ಲೊಂದು ಸ್ವಲ್ಪ ಹುಷಾರಾಗಿರು, ಅವನು ಯಾವಾಗಲಾದರೂ ಬಂದು ಬಿಡ್ತಾನೆ. ಕೆಲವು ಮಹಿಳಾ ಕೈದಿಗಳು ಇಲ್ಲೇ ಅವನ ಎದುರೇ ಬೆತ್ತಲಾಗಿ ಹೋಗಿದ್ದಾರೆ, ಹಾಗಾಗಿ ನೀನು ಹುಷಾರಾಗಿರು ಅಂತ ಹೇಳ್ತಾಳೆ. ಆ ನಂತರದ 2 ರಾತ್ರಿಗಳು ಭಾವನಳಿಗೆ ಕಠಿಣವಾದಂತಹ ರಾತ್ರಿಗಳಾಗಿರುತ್ತವೆ. ಏಕೆಂದ್ರೆ ಇನ್ಸ್ಪೆಕ್ಟರ್ ರಂಜಿತ್ ಹಿತವಾದ ಮಾತುಗಳಿಂದ ಹಿಡಿದು ಧಮ್ಕಿ ಹಾಕುವವರೆಗೂ ಮಾತಾಡಿರ್ತಾನೆ. ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಕೈ ಹಿಡಿದುಕೊಂಡು ಹೊರಕ್ಕೆ ಊಟಕ್ಕೆ ಹೋಗೋಣ, ರೂಮ್ಗೆ ಹೋಗೋಣ ಅಂತೆಲ್ಲ ಅವಳನ್ನ ಪೀಡಿಸ್ತಾ ಇರ್ತಾನೆ. ಆದ್ರೆ ಪ್ರತಿ ಸಾರಿ ಕೂಡ ಗೌರಿ ಭಯ ಪಡುತ್ತಾ ಆಕ್ಟ್ ಮಾಡ್ತಾ ಇರ್ತಾಳೆ. ಹಾಗೇನೆ ಪ್ರತಿ ಕಣ್ಣೀರು ರಂಜಿತ್ ಅನ್ನ ವಿಕೃತವಾಗಿ ಬದಲಾಯಿಸುತ್ತಿರುತ್ತದೆ. ಪ್ರತಿಯೊಂದನ್ನು ಜೈಲಿನ ಹೊರಗೆ ಲಾಯರ್ ವೇಷದಲ್ಲಿದ್ದಂತ ಡ್ರೈವರ್ ಸತೀಶ್ ಲ್ಯಾಪ್ಟಾಪ್ ನಲ್ಲಿ ನೋಡ್ತಾ ಇರ್ತಾನೆ. ಹೀಗೆ 4 ದಿನವೂ ಕೂಡ ಸೈಲೆಂಟ್ ಆಗಿ ಕಳೆದು ಹೋಯಿತು. ಆದ್ರೆ ಮುಂದೆ ಆಗುವಂತ ಅನಾಹುತದ ಬಗ್ಗೆ ಸಣ್ಣ ಎಚ್ಚರಿಕೆಯನ್ನಂತೂ ಕೊಟ್ಟಿತ್ತು. ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ರಂಜಿತ್ ಭಾವನಳಿಗೆ ಸ್ಪಷ್ಟವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದ. ಇವತ್ತು ನಿನ್ನ ಕೊನೆ ಪರೀಕ್ಷೆ, ನೀನು ಒಪ್ಪಿಕೊಂಡರೆ ಓಕೆ, ಇಲ್ಲ ಅಂದ್ರೆ ನೀನು ಭೂಮಿಯ ಮೇಲೆ ಇರಲ್ಲ, ಭೂಮಿಗಿಂತ 6 ಅಡಿ ಒಳಕ್ಕೆ ಇರ್ತೀಯ ಅಂತ ವಾರ್ನಿಂಗ್ ಮಾಡಿರ್ತಾನೆ. ಆ ನಂತರ ರಾತ್ರಿ ಆಗುತ್ತೆ. ಭಾವನ ರಂಜಿತ್ ಗಾಗಿ ರೆಡಿ ಆಗಿರ್ತಾಳೆ. ರಾತ್ರಿ 11 ಗಂಟೆ ಸಮಯ. ಇನ್ಸ್ಪೆಕ್ಟರ್ ರಂಜಿತ್ ವಿಸ್ಕಿ ಬಾಟಲ್ ಅನ್ನ ಹಿಡಿದುಕೊಂಡು ತನ್ನ ರೂಮಿನ ಹೊರಕ್ಕೆ ಬರ್ತಾನೆ. ಅಲ್ಲಿ VIP ಕೋಣೆಯ ಕೀ ಅವನ ಹತ್ರ ಇತ್ತು. ಏಕೆಂದ್ರೆ ಆ ರೂಮ್ ಅಲ್ಲಿ ಗೌರಿ ಬಂಧಿಸಲ್ಪಟ್ಟಿದ್ದಳು. ಇನ್ನು ಅಲ್ಲಿದ್ದಂತ ಇಬ್ಬರು ಕಾವಲುಗಾರರು ರಂಜಿತ್ ಬರುತ್ತಲೇ ಅವನಿಗೆ ದಾರಿಯನ್ನು ಬಿಡ್ತಾರೆ. ಏಕೆಂದ್ರೆ ಅದವರ ಡೈಲಿ ರೊಟೀನ್. ಇನ್ನು ಡೋರ್ ಓಪನ್ ಮಾಡುತ್ತಲೇ ರಂಜಿತ್ ಹೇಳ್ತಾನೆ, ಇವತ್ತು ನಿನ್ನ ಯಾವುದೇ ನವರಂಗಿ ಆಟ ನಡೆಯುವುದಿಲ್ಲ ಗೌರಿ, ಇವತ್ತು ನೀನು ನನ್ನವಳಾಗ್ಲೇಬೇಕು ಅಂತಾನೆ. ಆಗ ಗೌರಿ ಹೇಳ್ತಾಳೆ, ನಾನು ನಿಮಗಾಗಿ ರೆಡಿ ಆಗ್ತೀನಿ, ಸ್ವಲ್ಪ ವೇಟ್ ಮಾಡಿ ಅಂತಾಳೆ. ಆಗ ಕೋಣೆಯ ಡೋರ್ ಕ್ಲೋಸ್ ಆಗುತ್ತೆ. ಸೊ ಆ ರೂಮ್ ಅಲ್ಲಿ ಕೇವಲ ಇಬ್ಬರೇ ಇದ್ದಾರೆ, ರಂಜಿತ್ ಮತ್ತು ಗೌರಿ. ನಂತರ ಆ
ಆಕೆಯ ಕ್ಯಾಮರಾದ ಬಟನ್. ನಂತರ ಆಕೆ ಕ್ಯಾಮರಾದ ಬಟನ್ ಅನ್ನ ಒತ್ತುತ್ತಾಳೆ. ರೆಕಾರ್ಡಿಂಗ್ ಅನ್ನ ಆ ಕಡೆಯಿಂದ ಸತೀಶ್ ನೋಡ್ತಾ ಇರ್ತಾನೆ. ಅಂಡ್ ಅವನ ಜೊತೆಯಲ್ಲಿ ಕಮಿಷನರ್ ಮತ್ತು ರಿಪೋರ್ಟರ್ ಗಳು ಕೂತಿರ್ತಾರೆ. ಯಾವಾಗ ಇನ್ಸ್ಪೆಕ್ಟರ್ ರಂಜಿತ್ ಭಾವನ ಕಡೆ ನುಗ್ಗಿ ಹೋಗ್ತಾನೋ ಆಗ ಆಕೆ ಅವನನ್ನ ತಡೆದು ಹೇಳ್ತಾಳೆ, ನೀನು ಹತ್ತಿರಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಕ್ಲಾರಿಫೈ ತಗೊಂಡ್ಬಿಡಿ. ಫಸ್ಟ್ ನಿನ್ನ ಸೇವೆಯನ್ನ ಮಾಡ್ಲಾ ಅಥವಾ ನಿನ್ನ ಬಗ್ಗೆ ನನಗೆ ಗೊತ್ತಿರುವಂತ ಸೀಕ್ರೆಟ್ ಅನ್ನ ಓಪನ್ ಮಾಡ್ಲಾ ಅಂತಾಳೆ. ಆಗ ಇನ್ಸ್ಪೆಕ್ಟರ್ ರಂಜಿತ್ ತಕ್ಷಣ ನಿಲ್ತಾನೆ. ಅಂದ್ರೆ ಏನು ಅರ್ಥ ಅಂತಾನೆ. ಆಗ ಭಾವನಾ ಸಿಂಗ್, ನೀನು ಈ ಜೈಲಲ್ಲಿ ಕೇವಲ ಡ್ಯೂಟಿಯನ್ನು ಮಾಡ್ತಾ ಇಲ್ಲ, ರಾಕೆಟ್ ಅನ್ನ ನಡೆಸ್ತಾ ಇದ್ದೀಯಾ. ರೂಬಿನ, ಶಬನಂ ಅಂತ ಈ ರೀತಿ ಎಷ್ಟೋ ಹೆಣ್ಣು ಮಕ್ಕಳು ನಿನ್ನ ಕಾಮದ ಶಿಕಾರಿಯಾಗಿದ್ದಾರೆ. ಡ್ರಗ್ಸ್ ಅನ್ನ ಜೈಲೊಳಗೆ ತರ್ತೀಯಾ, ಮಹಿಳಾ ಕೈದಿಗಳನ್ನ ಶ್ರೀಮಂತರ ರೂಮ್ ಗಳಿಗೆ ಕಳಿಸ್ತಾ ಇದ್ದೀಯಾ. ಒಂದು ವೇಳೆ ನಿನಗೆ ಎದುರಾಗಿ ಯಾರಾದ್ರೂ ನಿಂತರೆ ಅವರ ಶವಗಳು ಬಾತ್ರೂಮ್ ಅಲ್ಲಿ ತೇಲ್ತಾ ಇರ್ತವೆ ಅಥವಾ 6 ಅಡಿ ಗುಂಡಿಯಲ್ಲಿ ಸಮಾಧಿಯಾಗಿ ಹೋಗಿರುತ್ತವೆ. ಇವೇ ಅಲ್ವಾ ಈ ಜೈಲಲ್ಲಿ ನೀನು ಮಾಡ್ತಾ ಇರುವಂತ ಕೆಲಸ ಎನ್ನುತ್ತಾಳೆ. ಆಗ ಇನ್ಸ್ಪೆಕ್ಟರ್ ರಂಜಿತ್ ತರ ನಡುಗುವುದಕ್ಕೆ ಶುರು ಮಾಡುತ್ತಾನೆ. ಹೌದು, ನಂದು ಇದೇ ಕೆಲಸ. ನಿನ್ನಿಂದ ಏನ್ ಮಾಡ್ಕೊಳಕ್ಕೆ ಆಗುತ್ತೆ? ಜಸ್ಟ್ ನೀನೊಬ್ಬಳು ವಿಧವೆ, ನಿನ್ನ ಮಾತನ್ನು ಯಾರು ಕೇಳ್ತಾರೆ ಅಂತಾನೆ. ಆಗ ಭಾವನಾ ಸಿಂಗ್ ಕೂಲ್ ಆಗಿ ಹೇಳ್ತಾಳೆ, ಯಾರು ನಿನಗೆ ಹೇಳ್ಬೇಕಾಗಿತ್ತು ಅವರೇ ಕೇಳ್ತಾ ಇದ್ದಾರೆ. ಅಂಡ್ ಈ ನಿನ್ನ ಕಾಮುಕತನವನ್ನು ಇಡೀ ದೇಶ ಲೈವ್ ಅಲ್ಲಿ ನೋಡ್ತಾ ಇದೆ ಅಂತ ಹೇಳ್ತಾಳೆ. ಇದರಿಂದಾಗಿ ರಂಜಿತ್ಗೆ ಕುಡಿದಿರುವ ನಶೆ ತಕ್ಷಣ ಇಳಿದು ಹೋಗುತ್ತೆ. ಗಾಬರಿಯಿಂದ ಅವನು ಬಾಗಿಲನ್ನ ಒದ್ದು ಹೊರಕ್ಕೆ ಬರ್ತಾನೆ. ಅಷ್ಟರಲ್ಲಿ ಮಹಿಳಾ ಕಮಿಷನ್ ಅಧಿಕಾರಿಗಳು ಮತ್ತು ರಿಪೋರ್ಟರ್ ಗಳು ಎಲ್ಲರೂ ಕೂಡ ತಕ್ಷಣ ಒಳಕ್ಕೆ ಬರ್ತಾರೆ. ಆಗ ಇನ್ಸ್ಪೆಕ್ಟರ್ ರಂಜಿತ್ ಯಾದವ್ ನನ್ನು ನೀನು ಅತ್ಯಾಚಾರವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ ಮತ್ತು ಮಹಿಳೆಯರನ್ನು ಸೆಕ್ಸ್ ರಾಕೆಟ್ ಆಗಿ ಬಳಸಿಕೊಂಡಿದ್ದರಿಂದ ಮತ್ತು ಜೈಲಿನೊಳಕ್ಕೆ ಡ್ರಗ್ಸ್ ಅನ್ನ ಸಾಗಿಸ್ತಾ ಇದ್ದೀಯಾ ಅನ್ನುವಂತ ಆರೋಪದ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತಾರೆ. ಇದರಿಂದಾಗಿ ಇನ್ಸ್ಪೆಕ್ಟರ್ ರಂಜಿತ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ 4 ಕಡೆಯಿಂದಲೂ ಕೂಡ ಪೊಲೀಸರು ಅವನನ್ನ ಕವರ್ ಮಾಡ್ತಾರೆ ಮತ್ತು ಅವನ ಕೈಗಳಿಗೆ ಬೇಡಿಯನ್ನ ತೊಡಿಸ್ತಾರೆ. ಇಲ್ಲಿಯವರೆಗೂ ಕೂಡ ಯಾರ ಕಣ್ಣ ಸನ್ನೆಯಿಂದ ಅಲ್ಲಿನ ಗೋಡೆಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಿದ್ದವು, ಅದೇ ಗೋಡೆಗಳು ಈಗ ಅವನಿಗೆ ಶಾಪವಾಗಿ ಬದಲಾಗಿದ್ದಾವೆ. ಇನ್ನೊಂದು ಕಡೆ ಭಾವನಾ ಸಿಂಗ್ ಕೂಡ ತನ್ನ ಅಸಲಿ ರೂಪವನ್ನ ಧರಿಸಿ IPS ಭಾವನಾ ಸಿಂಗ್ ಆಗಿ ಮುಂದಕ್ಕೆ ಬರ್ತಾಳೆ. ಇದಾದ ನಂತರ ಜೈಲಲ್ಲಿ ಒಂದೇ ಸಾರಿಗೆ ಹಲ್ಚಲ್ ಶುರುವಾಗುತ್ತೆ. CBC ರೆಕಾರ್ಡ್ ಮಿಸ್ ಆದಂತ ಮಹಿಳೆಯರು ಫೈಲ್ಗಳು ಡೂಪ್ಲಿಕೇಟ್ ಆದಂತ ರಿಜಿಸ್ಟರ್ ಮತ್ತು ಮಾದಕ ವಸ್ತುಗಳನ್ನ ಜಪ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದಾಗಿ ಜೈಲೊಳಗಿನ ಒಂದು ದೊಡ್ಡ ಹುನ್ನಾರದ ಅಕ್ರಮ ಹೊರಬರುತ್ತೆ. ಇನ್ನು ಅಲ್ಲೆಲ್ಲ ಹುಡುಕಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಸ್ಟ್ರಾಂಗ್ ಆದಂತ ಸಾಕ್ಷಿ ಸಿಗುತ್ತೆ. ಅದೇನು ಅಂದ್ರೆ ಒಂದು ಸೀಕ್ರೆಟ್ ಆದಂತ ಡೈರಿ. ಸೊ ಅದು ಇಡೀ ಘಟನೆಯನ್ನೇ ಬದಲಾಯಿಸಿ ಬಿಡುತ್ತೆ. ಮುಖ್ಯವಾಗಿ ರಂಜಿತ್ ನ ಆಫೀಸ್ ಅಲ್ಲಿ ಸಿಕ್ಕಿದ್ದಂತಹ ಸೀಕ್ರೆಟ್ ಡೈರಿಯಲ್ಲಿ ಏನು ಬರೆದಿರುತ್ತೆ ಅಂದ್ರೆ, ಮಾಸ್ಟರ್ ಹೇಳಿದ್ದರಿಂದಲೇ ರುಬೀನಳನ್ನು ಶಿಫ್ಟ್ ಮಾಡಲಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡಲಾಗಿರುತ್ತೆ. ಹಾಗೇನೆ ಗೌರಿ ಅನ್ನುವಂತ ಮಹಿಳೆ VIP ರೂಮ್ ಅಲ್ಲಿ ಇದ್ದಾಳೆ ಅಂತಲೂ ಅವಳನ್ನು ಸಹ ಇತರೆ ಮಹಿಳೆಯರಂತೆ ಬದಲಾಯಿಸಬೇಕು ಅಂತ ಮಾಸ್ಟರ್ ಹೇಳಿದ್ದಾರೆ ಅಂತ ಅದರಲ್ಲಿ ಬರೆದಿರುತ್ತೆ. ಸೊ ಹಾಗಾದ್ರೆ ಆ ಮಾಸ್ಟರ್ ಯಾರು ಅಂತ ಪೊಲೀಸರು ತಲೆ ಕೆಡಿಸಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಆಗ IPS ಭಾವನಳ ಮೈಂಡ್ ಚುರುಕಾಗಿ ವರ್ಕ್ ಆಗೋದಕ್ಕೆ ಶುರು ಮಾಡುತ್ತೆ. ಈಗ ಅವಳು ಕೇವಲ ಮಹಿಳಾ ಆಫೀಸರ್ ಮಾತ್ರವೇ ಅಲ್ಲ, ಆ ಜೈಲಿನಲ್ಲಿರುವಂತ ಪ್ರತಿಯೊಬ್ಬ ಮಹಿಳೆಯ ಧ್ವನಿಯಾಗಿರುತ್ತಾಳೆ. ಇನ್ನು ಮಾರನೇ ದಿನ ಮಹಿಳಾ ಕಮಿಷನ್ ಮತ್ತು ಜೈಲೊಳಗಿನ ಅನಾಚಾರಗಳ ಕುರಿತಂತೆ ಪ್ರತ್ಯೇಕವಾಗಿ ರಚಿಸಲಾದಂತ ಟೀಮ್ ನೊಂದಿಗೆ ಒಂದು ಮೀಟಿಂಗ್ ನಡೆಯುತ್ತೆ. ಅಂಡ್ ಅಲ್ಲಿ ಅವರಿಗೆ ಗೊತ್ತಾಗಿದ್ದು ಏನು ಅಂದ್ರೆ, ಮಾಸ್ಟರ್ ಅಂದ್ರೆ ಬೇರೆ ಯಾರು ಅಲ್ಲ, ಆತ ಶಾಸನ ಸಭೆಗೆ 3 ಸಾರಿ ಆಯ್ಕೆಯಾಗಿರುವಂತ ರಾಘವ್ ತ್ರಿಪಾಠಿ. ಸೊ ಈ ಜೈಲಲ್ಲಿ ನಡೀತಾ ಇರುವಂತ ಅತ್ಯಾಚಾರ ಅನಾಚಾರಗಳೆಲ್ಲಕ್ಕೂ ಈ ರಾಘವ್ ತ್ರಿಪಾಠಿನೇ ಮೂಲ ಕಾರಣವಾಗಿರುತ್ತಾನೆ. ಆ ವ್ಯಕ್ತಿ ಇನ್ಸ್ಪೆಕ್ಟರ್ ರಂಜಿತ್ ತರಹದ ವ್ಯಕ್ತಿಗಳಿಗೆ ಸಾಕಷ್ಟು ದುಡ್ಡನ್ನ ಕೊಟ್ಟು ತೆರೆಯ ಹಿಂದಿನಿಂದಲೇ ಈ ತರಹದ ಕೆಲಸಗಳೆಲ್ಲವನ್ನು ಕೂಡ ಮಾಡಿಸ್ತಾ ಇರ್ತಾನೆ. ಸೊ ಆಗ ಭಾವನಾ ಸಿಂಗ್ಗೆ ಗೊತ್ತಾದಂತ ವಿಷಯ ಏನು ಅಂದ್ರೆ, ಇನ್ಸ್ಪೆಕ್ಟರ್ ರಂಜಿತ್ ನ ವಿಕೆಟ್ ಅಂತೂ ಬಿದ್ದು ಹೋಗಿದೆ, ಆದ್ರೆ ಅಸಲಿಗೆ ನಾವು ಹಿಡಿಯಬೇಕಾಗಿದ್ದು ಆ ಸಮಾಜ ದ್ರೋಹಿ ರಾಜಕಾರಣಿ ರಾಘವ್ ತ್ರಿಪಾಠಿಯನ್ನ. ಆದ್ರೆ ಅವನು ಹೊರಗಡೆ ಬಿಂದಾಸ್ ಆಗಿ ಆರಾಮಾಗಿ ಲೈಫ್ ಅನ್ನ ನಡೆಸ್ತಾ ಇದ್ದಾನೆ. ಇನ್ನು IPS ಭಾವನಾ ಸಿಂಗ್ ಹತ್ರ ಸ್ಟ್ರಾಂಗ್ ಆಗಿರುವಂತ ಹಲವಾರು ಸಾಕ್ಷಿಗಳಿರುತ್ತವೆ. ಒಂದು ವೇಳೆ ಈಕೆ ಡಿಸೈಡ್ ಆದ್ರೆ ಈ ಕೇಸ್ ನ ಎಲ್ಲ ವಿವರಗಳನ್ನು ಕೂಡ ಪ್ರಜೆಗಳ ಮುಂದಿಡಬಹುದು. ಆದ್ರೆ ಈ ವಿಷಯ ತುಂಬಾ ಸೀಕ್ರೆಟ್ ಆದದ್ದು. ಜೊತೆಗೆ ಇದರಲ್ಲಿ ಪ್ರಮುಖ ಆರೋಪಿಯಾಗಿರುವ ವ್ಯಕ್ತಿ ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನು ಹೊಂದಿದ್ದಾನೆ, ಜನರ ಮಧ್ಯದಲ್ಲಿ ಒಳ್ಳೆ ಹೆಸರನ್ನು ಸಂಪಾದಿಸಿದ್ದಾನೆ. ಹೀಗಾಗಿ ಆತನ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಅದು ಕೇವಲ ರಾಜಕೀಯ ಸಂಚಲನವಾಗುತ್ತೆ, ಕೆಲವು ದಿನಗಳ ನಂತರ ತಣ್ಣಗಾಗಿ ಹೋಗುತ್ತೆ. ಮುಖ್ಯವಾಗಿ ಕಾನೂನುಗಳಲ್ಲಿರುವಂತಹ ಲೂಪ್ ಹೋಲ್ ಗಳ ಕಾರಣದಿಂದಾಗಿ ಎನ್ಕ್ವೈರಿ ಕೂಡ ಅರ್ಧಕ್ಕೆ ನಿಂತು ಬಿಡುವಂತ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಭಾವನಾ ಸಿಂಗ್ ಅಳೆದು ತೂಗಿ ಮುಂದಿನ ಹೆಜ್ಜೆಯನ್ನು ಇಡತೊಡಗುತ್ತಾಳೆ.
ಹಾಗಾಗಿ ಆಕೆ ಆಪರೇಷನ್ ರಾಘವ್ ತ್ರಿಪಾಠಿ ಕೇಸ್ಗೆ ತನ್ನದೇ ಆದಂತಹ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳುತ್ತಾಳೆ. ಆದ್ರೆ ಅದೇ ಟೈಮ್ ಅಲ್ಲಿ ಭಾವನಾ ಸಿಂಗ್ಗೆ ಒಂದು ಅನ್ನೋನ್ ಕಾಲ್ ಬರುತ್ತೆ ಮತ್ತು ಆ ಕಡೆಯಿಂದ ಒಬ್ಬ ಮಹಿಳೆ ತುಂಬಾ ನೋವಿನಿಂದ ಅಳ್ತಾ ಮಾತಾಡ್ತಾ ಇರ್ತಾಳೆ. ಮೇಡಮ್, ನನ್ನ ಹೆಸರು ಶಬನಂ. ನಾನು ಕೂಡ ನೀವು ಹಿಡಿದುಕೊಂಡಿರುವಂತ ರಾಕೆಟ್ ನ ಸಂತ್ರಸ್ತಳು. ನನಗೆ ಆ ಮಾಸ್ಟರ್ ಯಾರು ಅಂತ ಗೊತ್ತು. ಆ ರಾಘವ್ ತ್ರಿಪಾಠಿಯ ಇಡೀ ಜಾತಕವೆಲ್ಲವೂ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈಗ ನನ್ನ ಪ್ರಾಣಕ್ಕೆ ಅಪಾಯವಿದೆ. ಹಾಗಾಗಿ ನೀವು ನನಗೆ ಸಹಾಯ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾಳೆ. ಹೀಗಾಗಿ ಭಾವನಾ ಸಿಂಗ್ ತಕ್ಷಣ ಆಕ್ಷನ್ ಗೆ ಇಳಿಯುತ್ತಾಳೆ. ಮಾರನೇ ದಿನ ಬೆಳಗಾಗುತ್ತಲೇ ಅವಳು ತನ್ನ ವೇಷವನ್ನ ಬದಲಾಯಿಸಿಕೊಂಡು ತನ್ನ ಯಾವುದೇ ಸೆಕ್ಯೂರಿಟಿಯನ್ನು ಕೂಡ ಯೂಸ್ ಮಾಡಿಕೊಳ್ಳದೆ ಒಬ್ಬಟ್ಟಿಯಾಗಿ ಶಬ್ನಂ ಅನ್ನ ಮೀಟ್ ಮಾಡೋದಿಕ್ಕೆ ಹೋಗ್ತಾಳೆ. ಆಗ ಶಬ್ನಂ IPS ಅಧಿಕಾರಿಯನ್ನ ಒಂದು ಹಳೆಯ ಪಾಳು ಬಿದ್ದಂತ ಬಂಗಲೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ಆ ಸ್ಥಳ ಹೊರಗಿನಿಂದ ನೋಡೋದಕ್ಕೆ ತುಂಬಾ ನಾರ್ಮಲ್ ಆಗಿರುತ್ತೆ. ಆದ್ರೆ ಒಳಗಡೆ ಕಾಲು ಇಡುತ್ತಲೇ ಭಾವನಾ ಸಿಂಗ್ಗೆ ಅರ್ಥವಾಗುತ್ತೆ ಇದು ಕೇವಲ ಫಾರ್ಮ್ ಹೌಸ್ ಮಾತ್ರವಲ್ಲ, ಇದು ಮಹಿಳೆಯರ ಮೇಲೆ ಅತ್ಯಾಚಾರಗಳನ್ನು ನಡೆಸುವಂತ ಅಡ್ಡ ಅಂತ ಗೊತ್ತಾಗುತ್ತೆ. ಆ ಪಾಳು ಬಿದ್ದ ಬಂಗಲೆಯ ಪ್ರತಿ ಆಂಗಲ್ ನಲ್ಲೂ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಹಾಗೆ ಎಲ್ಲಂದ್ರಲ್ಲಿ ಗನ್ಗಳನ್ನು ಹಿಡಿದುಕೊಂಡಿರುವಂತ ಗಾರ್ಡ್ ಗಳನ್ನ ನೇಮಿಸಲಾಗಿರುತ್ತೆ. ಜೊತೆಗೆ ಆ ಬಂಗಲೆಯ ಡೋರ್ ಗಳು ತುಂಬಾ ಸೀಕ್ರೆಟ್ ಆಗಿರುತ್ತವೆ. ಸೊ ಇದೆಲ್ಲವನ್ನು ಕೂಡ ಗಮನಿಸುತ್ತಿರುವಂತ ಭಾವನಾ ಸಿಂಗ್ಗೆ ಅರ್ಥವಾಗಿರುತ್ತೆ ಇಲ್ಲೇನು ದೊಡ್ಡದಾದಂತ ಅನಾಹುತಗಳು ನಡೀತಾ ಇದೆ ಅಂತ. ಇಲ್ಲಿ ಮಿನಿಸ್ಟರ್ ಆದಂತ ರಾಘವ್ ತ್ರಿಪಾಠಿ ಸೀಕ್ರೆಟ್ ಆಗಿ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ದ. ಅಲ್ಲಿಗೆ ಮಹಿಳಾ ಕೈದಿಗಳನ್ನ ಮತ್ತು ಅಮಾಯಕ ಮಹಿಳೆಯರನ್ನೇ ಎಳೆದುಕೊಂಡು ಬಂದು ಅವರನ್ನ ಪ್ಲೇಸ್ ಅಲ್ಲಿ ಎಲ್ಲರೆದುರು ಬೆತ್ತಲೆ ಮಾಡಲಾಗ್ತಾ ಇತ್ತು. ಇನ್ನೊಂದು ಕಡೆ ರಾಜಕಾರಣಿ ರಾಘವ್ ತ್ರಿಪಾಠಿಗೂ ಕೂಡ ಅನುಮಾನಗಳು ಶುರುವಾಗಿರುತ್ತವೆ. ನನ್ನನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅದೇ ಟೈಮ್ ಅಲ್ಲಿ ಅವನಿಗೆ IPS ಭಾವನಾ ಸಿಂಗ್ಗಳ ಹೆಸರು ಗೊತ್ತಾಗುತ್ತೆ. ಹೀಗಾಗಿ ಅವನು ತನ್ನ ಸಹಚರರಿಗೆ ಆರ್ಡರ್ ಅನ್ನ ಕೊಟ್ಟಿರುತ್ತಾನೆ. ಹೇಗಾದ್ರೂ ಮಾಡಿ IPS ಭಾವನಾ ಸಿಂಗ್ಗಳನ್ನ ಮುಗಿಸಿ ಬಿಡಿ, ಅವಳನ್ನ ಹೀಗೆ ಉಸಿರಾಡೋದಕ್ಕೆ ಬಿಟ್ಟರೆ ನಮ್ಮನ್ನೇ ಮುಗಿಸಿ ಬಿಡ್ತಾಳೆ ಅಂತ ಹೇಳಿರ್ತಾನೆ. ಇನ್ನು ಭಾವನಾ ಸಿಂಗ್ ಎಂತ ಡೇಂಜರಸ್ ಮಿಷನ್ ಅಲ್ಲಿ ಎಂಟ್ರಿ ಆಗಿರ್ತಾಳೆ ಅಂದ್ರೆ ಅದರಲ್ಲಿ ಅವಳ ಜೀವನ, ಉದ್ಯೋಗ, ಅವಳ ಸಂಕಲ್ಪಗಳೆಲ್ಲವೂ ಕೂಡ ಸಂಕಷ್ಟಕ್ಕೆ ಸಿಕ್ಕಿಕೊಂಡಿರುತ್ತವೆ. ಆದ್ರೆ ಈ ಸಾರಿ ಭಾವನಾ ಸಿಂಗ್ ಕಣ್ಣುಗಳಲ್ಲಿ ಯಾವುದೇ ಭಯ ಕಾಣಿಸುವುದಿಲ್ಲ. ಅವಳು ನಿರ್ಭಯವಾಗಿ ಮುನ್ನುಗ್ಗುವುದಕ್ಕೆ ರೆಡಿಯಾಗಿರುತ್ತಾಳೆ. ಈಗ ಅವಳು ಸಂಕಲ್ಪವನ್ನು ಮಾಡಿರ್ತಾಳೆ, ಇನ್ಮೇಲೆ ಯಾರು ಕೂಡ ರುಬೀನಾ, ಶಬನಂ, ಅಲ್ಕಾ, ಗೌರಿ ತರ ಆಗ್ಬಾರ್ದು ಅಂತ ನಿರ್ಧಾರವನ್ನ ಮಾಡಿರ್ತಾಳೆ. ಹೀಗೆ ಒಂದು ದಿನ ಈವ್ನಿಂಗ್ ಭಾವನಾ ತನ್ನ ಟೀಮ್ ಜೊತೆಯಲ್ಲಿ ಡಿಸ್ಕಷನ್ ಅಲ್ಲಿ ಇರ್ಬೇಕಾದ್ರೆ ಒಬ್ಬ ಡೆಲಿವರಿ ಬಾಯ್ ಬಂದು ಅವರಿಗೊಂದು ಪಾರ್ಸಲ್ ಅನ್ನ ಕೊಟ್ಟು ಹೋಗ್ತಾನೆ. ಆಗ ಭಾವನಾ ಸಿಂಗ್ ಆ ಪ್ಯಾಕೆಟ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಒಂದು ಸುಟ್ಟು ಹೋದಂತ ಸೀರೆ ಮತ್ತು ಒಂದು ವಾರ್ನಿಂಗ್ ಲೆಟರ್ ಇರುತ್ತೆ. ನೀನು ಹೀಗೆ ನಮ್ಮ ಅಡ್ಡಕ್ಕೆ ಎಂಟರ್ ಆಗಿ ಅದೇ ಬೆಂಕಿಯಲ್ಲಿ ನಿನ್ನನ್ನ ಮತ್ತು ನಿನ್ನ ಮಿಷನ್ ಅನ್ನ ಸುಟ್ಟು ಹಾಕ್ತೀವಿ. ನೀನೀಗ ಕೇವಲ IPS ಆಫೀಸರ್ ಮಾತ್ರವೇ ಅಲ್ಲ, ನಮ್ಮ ಶತ್ರು. ಹಾಗಾಗಿ ನಮ್ಮ ಹಿಟ್ ಲಿಸ್ಟ್ ನಲ್ಲಿ ನೆಕ್ಸ್ಟ್ ನಂಬರ್ ನಿಂದೆ ಅಂತ ಬರೆದಿರುತ್ತೆ. ಆಗ IPS ಭಾವನಾ ಸಿಂಗ್ ಆ ಲೆಟರ್ ಅನ್ನ ಓದಿ ಟೇಬಲ್ ಮೇಲೆ ಹಾಗೆ ಇಟ್ಟು ಬಿಡುತ್ತಾಳೆ. ಏಕೆಂದ್ರೆ ಅವಳ ಮುಖದಲ್ಲಿ ಯಾವುದೇ ಭಯ ಇರುವುದಿಲ್ಲ. ಅಂಡ್ ಅವಳ ನಿರ್ಧಾರ ಇನ್ನಷ್ಟು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಅದೇ ದಿನ ರಾತ್ರಿ ಆಕೆಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಅದೇನು ಅಂದ್ರೆ ಆ ಫಾರ್ಮ್ ಹೌಸ್ ಅಲ್ಲಿ ಒಂದು ಸ್ಪೆಷಲ್ ಆದಂತ ಗ್ರಾಂಡ್ ಪಾರ್ಟಿ ನಡೀತಾ ಇದೆ. ಅಂಡ್ 5 ಜನ ಮಹಿಳಾ ಕೈದಿಗಳನ್ನ ಜೈಲಿಂದ ಹೊರಗೆ ಕರ್ಕೊಂಡು ಬಂದು ಫಾರಿನ್ ಗೆಸ್ಟ್ ಗಳ ಮುಂದೆ ಅವರನ್ನ ಬೆತ್ತಲೆ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಲಾಗುತ್ತೆ ಅಂತ ಮೆಸೇಜ್ ಸಿಕ್ಕಿರುತ್ತೆ. ಸೊ ಇದರಿಂದಾಗಿ ಭಾವನಾ ಸಿಂಗ್ ಇದೇ ನಮಗೆ ಸರಿಯಾದ ಸಮಯ ಅಂತ ಭಾವಿಸಿ ರಾತ್ರಿ 9 ಗಂಟೆಗೆ ಸರಿಯಾಗಿ ತನ್ನ ಟೀಮ್ ನೊಂದಿಗೆ ಹೊರಕ್ಕೆ ಹೊರಡುತ್ತಾಳೆ. ಆದ್ರೆ ಅವರು ಬೊಲೋರದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಬ್ರಿಡ್ಜ್ ಮೇಲೆ ಒಂದು ಲಾರಿ ಇದ್ದಕ್ಕಿದ್ದಂತೆ ಬೊಲೋರೋ ಕಾರಿಗೆ ಹಿಟ್ ಮಾಡುತ್ತೆ. ಇದರಿಂದಾಗಿ ಡ್ರೈವರ್ ಸಂತೋಷ್ ಸ್ಪಾಟ್ ಅಲ್ಲಿ ಸತ್ತು ಹೋಗ್ತಾನೆ. ಇನ್ನು ಪಕ್ಕದ ಸೀಟ್ ಅಲ್ಲಿ ಕುತ್ಕೊಂಡಿದ್ದಂತ IPS ಭಾವನಾ ಸಿಂಗ್ ತೀವ್ರವಾಗಿ ಗಾಯಗೊಳ್ಳುತ್ತಾಳೆ. ಇನ್ನು ಉಳಿದಂತ ಪೊಲೀಸರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಹಾಸ್ಪಿಟಲ್ ಗೆ ಜಾಯಿನ್ ಆಗ್ತಾರೆ. ಹೇಳ್ಬೇಕು ಅಂದ್ರೆ ಇದು ಅಕಸ್ಮಾತ್ ಆಗಿ ನಡೆದಂತ ಅಪಘಾತವಾಗಿರುವುದಿಲ್ಲ, ಬದಲಾಗಿ ಒಂದು ಪ್ಲಾನ್ ಪ್ರಕಾರನೇ ಮಾಡಿದಂತ ಭೀಕರವಾದಂತ ಆಕ್ಸಿಡೆಂಟ್ ಆಗಿರುತ್ತೆ. ಆ ನಂತರ ಪೊಲೀಸರು ಲಾರಿ ಡ್ರೈವರ್ ಅನ್ನ ಕಸ್ಟಡಿಗೆ ತೆಗೆದುಕೊಂಡು ಅವನನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ IPS ಭಾವನಾ ಸಿಂಗ್ ಅನ್ನ ಹೇಗಾದ್ರೂ ಮಾಡಿ ಮುಗಿಸಬೇಕು ಅಂತ ಅವನಿಗೆ ಆರ್ಡರ್ ಸಿಕ್ಕಿತ್ತು ಅನ್ನೋದು ಗೊತ್ತಾಗುತ್ತೆ. ಇನ್ನು IPS ಭಾವನಳಿಗೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಲಾಗಿರುತ್ತೆ. ಅಂಡ್ ಪ್ರಜ್ಞೆ ಬಂದ ತಕ್ಷಣ ಆಕೆ ಕೇಳಿದ್ದು ಏನು ಅಂದ್ರೆ ನನ್ನ ಟೀಮ್ ನ ಎಲ್ಲರನ್ನು ಕೂಡ ಇಲ್ಲಿಗೆ ಕರೆಸಿ ಆಪರೇಷನ್ ಅನ್ನ ನಿಲ್ಲಿಸುವ ಪ್ರಶ್ನೆ ಇಲ್ಲ, ಆಪರೇಷನ್ ರಾಘವ್ ತ್ರಿಪಾಠಿಯನ್ನ ಬಿಡುವ ಪ್ರಶ್ನೆ ಇಲ್ಲ, ಹೇಗಾದ್ರೂ ಮಾಡಿ ಟಾರ್ಗೆಟ್ ಅನ್ನ ಚೇಂಜ್ ಮಾಡಲೇಬೇಕು ಅಂತೇಳಿ ತಕ್ಷಣ ಆಕೆ ತನ್ನ ತಲೆಗೆ ಬ್ಯಾಂಡೇಜ್ ಅನ್ನ ಸುತ್ತಿಕೊಂಡೇ ಆಪರೇಷನ್ ರಾಘವ್ ತ್ರಿಪಾಠಿಯನ್ನ ನಡೆಸೋದಿಕ್ಕೆ
ಮಾಡಲಿಕ್ಕೆ ಮುಂದಾಗ್ತಾಳೆ. ಹೀಗಾಗಿ ಅವಳ STF ಟೀಮ್ ಆ ಫಾರ್ಮ್ ಹೌಸ್ ಅನ್ನ ಎಲ್ಲ ಕಡೆಗಳಿಂದಲೂ ಕೂಡ ಕವರ್ ಮಾಡುತ್ತೆ. ಇನ್ನು ರಾತ್ರಿ 11 ಗಂಟೆ ಆಗುವಷ್ಟರಲ್ಲಿ ಅವರಿಗೆ ಸಿಗ್ನಲ್ ಸಿಗುತ್ತದೆ. ಬಾಗಿಲನ್ನ ಒಡೆದು ಒಳಗಡೆ ನುಗ್ಗುತ್ತಾರೆ. ರಿವಾಲ್ವರ್ ಗಳು, ಗನ್ ಗಳ ಫೈರಿಂಗ್ ನೊಂದಿಗೆ ಆ ಏರಿಯಾ ಎಲ್ಲವೂ ಕೂಡ ಜರ್ಜರಿತವಾಗಿ ಹೋಗುತ್ತೆ. ಇನ್ನು ನನ್ನ ಕಥೆಯನ್ನ ಮುಗಿಸೇ ಬಿಡ್ತಾರೆ ಅಂತ ಗೊತ್ತಾದಂತ ರಾಘವ್ ತ್ರಿಪಾಠಿ ಆ ಬಂಗಲೆಯ ಸೀಕ್ರೆಟ್ ಬಾಗಿಲಿನಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ STF ಟೀಮ್ ಅವನನ್ನ ಹಿಡಿದುಕೊಂಡು ಅರೆಸ್ಟ್ ಮಾಡ್ತಾರೆ. ಹಾಗೇನೆ ಅಲ್ಲಿ ಬೆತ್ತಲಾಗಿದ್ದಂತ ಮಹಿಳಾ ಕೈದಿಗಳನ್ನು ಕೂಡ ಸೇಫ್ ಆಗಿ ಕಾಪಾಡ್ತಾರೆ. ಇನ್ನು ರಾಘವ್ ತ್ರಿಪಾಠಿಯನ್ನ ಅರೆಸ್ಟ್ ಮಾಡಿದ ನಂತರ ಅವನನ್ನ ಒಂದಷ್ಟು ವಿಚಾರಣೆಯನ್ನು ನಡೆಸಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಇನ್ನು ಕೋರ್ಟ್ ನ ಹೊರಗಡೆ ಜಮಾಯಿಸಿದಂತ ಜನ ರಾಘವ್ ತ್ರಿಪಾಠಿಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಇರ್ತಾರೆ. ಹಾಗೆಯೇ IPS ಭಾವನಾ ಜಿಂದಾಬಾದ್ ಅಂತ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇನ್ನು IPS ಭಾವನಾ ಸಿಂಗ್ ಕೋರ್ಟ್ ಒಳಗಡೆ ಮಾತಾಡ್ತಾ, ಗೌರವಯುತವಾದ ನ್ಯಾಯಾಧೀಶರಿಗೆ ನನ್ನ ವಿನಂತಿ ಏನು ಅಂದ್ರೆ, ರಾಘವ್ ತ್ರಿಪಾಠಿ ತರದ ವ್ಯಕ್ತಿಗಳನ್ನ ನಾವೇ ಲೀಡರ್ ಗಳನ್ನಾಗಿ ಮಾಡಿಬಿಟ್ಟಿದ್ದೀವಿ. ಹೇಳ್ಬೇಕು ಅಂದ್ರೆ ಇದೇ ನಾವು ಮಾಡಿದಂತ ದೊಡ್ಡ ತಪ್ಪು. ಏಕೆಂದ್ರೆ ಕಳ್ಳರು, ಕ್ರಿಮಿನಲ್ ಗಳು ನಮ್ಮನ್ನು ಆಳುವಂತ ನಾಯಕರಾಗ್ತಾ ಇದ್ದಾರೆ. ಅವರಿಂದಲೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇದೆ. ಮೈ ಲಾರ್ಡ್, ರಾಘವ್ ತ್ರಿಪಾಠಿ ಜೈಲನ್ನ ಒಂದು ಹಿಂಸಾ ಕೇಂದ್ರವಾಗಿ ಪರಿವರ್ತಿಸಿದ್ದ. ಅಮಾಯಕ ಮಹಿಳೆಯರನ್ನ ಕಿಡ್ನಾಪ್ ಮಾಡಿ ತನ್ನ ದುಷ್ಕೃತ್ಯಗಳಿಗೆ ಬಳಸಿಕೊಳ್ತಾ ಇದ್ದ. ಹಾಗಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನು ಅಂದ್ರೆ, ಈತನನ್ನು ಕೇವಲ ಕಾನೂನಿನ ಪ್ರಕಾರ ಮಾತ್ರವಲ್ಲ, ಈತ ಮಾನವೀಯತೆ ಮೇಲೆ ನಡೆಸಿರುವಂತ ದುಷ್ಕೃತ್ಯಗಳನ್ನು ನೋಡಿ ಈತನಿಗೆ ಶಿಕ್ಷೆ ವಿಧಿಸಬೇಕು ಅಂತ ಕೇಳಿಕೊಳ್ಳುತ್ತಾಳೆ. ಇನ್ನು ಕೆಲವೊಂದು ಸಾಕ್ಷಿಗಳು, ವಿಡಿಯೋ ಫುಟೇಜ್ಗಳು, ಇನ್ನು ಕೆಲವು ವ್ಯಕ್ತಿಗಳು ಕೊಟ್ಟಂತ ಹೇಳಿಕೆಗಳು, ಹೀಗೆ ಲಭ್ಯವಿರುವ ಸಾಕ್ಷಿ ಆಧಾರಗಳ ಅಡಿಯಲ್ಲಿ ಕೋರ್ಟ್ ರಾಘವ್ ತ್ರಿಪಾಠಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಹಾಗೇನೆ ಇನ್ಸ್ಪೆಕ್ಟರ್ ರಂಜಿತ್ ನನ್ನು ಕೂಡ ಕೆಲಸದಿಂದ ಡಿಸ್ಮಿಸ್ ಮಾಡಿ ಆತನಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಜೊತೆಗೆ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದಂತ IPS ಭಾವನರನ್ನ ಶ್ಲಾಘಿಸುತ್ತೆ. ಆ ನಂತರ IPS ಭಾವನಾ ಸಿಂಗ್ ಮತ್ತೆ ಜೈಲಿಗೆ ಹೋಗ್ತಾಳೆ. ಅಲ್ಲಿದ್ದಂತ ರೂಬಿನಾ, ಅಲ್ಕಾ, ಶಬನಂ ತರಹದ ಮಹಿಳೆಯರನ್ನ ಮಾತಾಡಿಸಿ ಅವರಿಗೆ ಧೈರ್ಯ ತುಂಬುತ್ತಾಳೆ. ಇನ್ನು ಅಲ್ಲಿದ್ದಂತ ಮಹಿಳೆಯರು ಕೂಡ ಭಾವನಾ IPS ಗೆ ನಮಸ್ಕರಿಸಿ, ಮೇಡಮ್, ನೀವು ನಮ್ಮ ಜೀವನವನ್ನ ಕಾಪಾಡಿದ್ರಿ. ಮುಖ್ಯವಾಗಿ ನಾವು ಮನುಷ್ಯರೇ ಎನ್ನುವಂತ ಭಾವನೆಯನ್ನ ಮತ್ತೆ ನಮ್ಮೊಳಗೆ ತಂದ್ರಿ ಅಂತ ಹೇಳ್ತಾರೆ. ಇದರಿಂದಾಗಿ ಭಾವನಾ ಸಿಂಗ್ ಕೂಡ ಸ್ವಲ್ಪ ಸಮಯ ಸೆಂಟಿಮೆಂಟ್ ಆಗ್ತಾರೆ. ಆಗ ಭಾವನಾ ಸಿಂಗ್ ಮಾತಾಡ್ತಾ, ಹೆಣ್ಣು ಅನ್ನೋಳು ಅಬಲೆ ಅಲ್ಲ, ಅವಳೊಬ್ಬಳು ಆದಿಶಕ್ತಿ. ನೀವು ನಿಮ್ಮ ಲೈಫ್ ಅಲ್ಲಿ ಅನಿವಾರ್ಯ ಕಾರಣಗಳಿಂದಲೂ ಅಥವಾ ಇನ್ಯಾವುದೋ ಕಾರಣಗಳಿಂದಲೂ ತಪ್ಪುಗಳನ್ನು ಮಾಡಿ ಜೈಲಿಗೆ ಬಂದಿದ್ದೀರಿ ನಿಜ. ಆದ್ರೆ ನೀವು ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಒಂದು ಹೊಸ ಜೀವನದೊಂದಿಗೆ ಮತ್ತು ಹೊಸ ಉರುಪಿನೊಂದಿಗೆ ಹೋಗಿ ಮತ್ತು ಸಮಾಜದಲ್ಲಿ ಉತ್ತಮವಾಗಿ ಸಂತೋಷದಿಂದ ಬದುಕಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸೊ ಈ ಅದ್ಭುತವಾದ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.